ಪ್ರೇಸ್ ದ ಲಾರ್ಡ್. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನೀನು ನಮ್ಮ ಒಳ್ಳೆಯ ಬೋಧಕನಾದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ಪವಿತ್ರಾತ್ಮನೇ ಇನ್ನ ಜನ ಸಂಘಟನೆ ಮಾತನಾಡು. ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2-4 ವಾಕ್ಯ ತನಕ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನಾವು ನೋಡ್ತೇವೆ, ಯಾಕೋಬ ಹೇಳ್ತಾನೆ, ನಾನಾ ವಿಧದ ಕಷ್ಟಗಳು ಬಂದಿರುವಾಗ ಅದು ಆನಂದಕರವಾದ ಎನಿಸಬೇಕು. ಆಗದೆ ವಾಕ್ಯದ ಪ್ರಕಾರ ಯಾಕೆ ಕಷ್ಟಗಳು ಬರ್ತವೆ, ಕಷ್ಟಗಳ ದೇವರ ಉದ್ದೇಶ ಏನು, ಯಾಕೆ ತಾಳ್ಮೆಯಿಂದ ಕಾಯಬೇಕು ಎಂಬುದಾಗಿ 4 ಸಂಗತಿಗಳು ಇದನ್ನು ನಾವು ಕಲಿತುಕೊಳ್ಳುತ್ತೇವೆ. ಮೊದಲನೇ ಸಂಗತಿ ಆಗಿವೆ, ಕಷ್ಟಗಳು ಯಾಕೆ ಬರ್ತವೆ, ಇದರಲ್ಲಿ ಏನು ದೇವರ ಉದ್ದೇಶ ಎಂಬುದನ್ನು ನೋಡಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ನನ್ನ ತಂದೆ ತೋಟಗಾರನು, ನಾನು ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನಲ್ಲಿದ್ದು ಫಲ ಕೊಡುವ ಪ್ರತಿಯೊಂದು ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿಪಡಿಸ್ತಾನೆ. ಅಂದರೆ ಅದರ್ಥ ಆಗಿದೆ, ಯಾರು ಯೇಸು ಕ್ರಿಸ್ತನ ನಂಬಿಕೊಡುತ್ತಾರೋ ಮತ್ತು ನೀರಿನ ಮುಳುಗಿ ತಂದುಕೊಂಡಿರ್ತಾರೋ ಅವರಲ್ಲಿ ಯೇಸು ಕ್ರಿಸ್ತನು ಅವರೊಳಗೆ ಬರುತ್ತಾನೆ. ದೇವರ ಆತ್ಮನು ಅವರೊಳಗೆ ವಾಸ ಮಾಡ್ತಾನೆ. ಅವರು ಆ ಪವಿತ್ರಾತ್ಮ 9 ಫಲಗಳು ಅವರಲ್ಲಿ ತೋರಲ್ಪಡಬೇಕು ಮತ್ತು ದೇವರು ಅವರು ಪವಿತ್ರಾತ್ಮ ಮುಖಾಂತರ ದೇವರ ವರಗಳನ್ನು ಉಪಯೋಗ ಮಾಡಬೇಕು. ಈ ರೀತಿ ಅವರ ಫಲಗಳನ್ನು ತರಬೇಕು ಎಂಬುದಾಗಿ ದೇವರ ಉದ್ದೇಶವಾಗಿದೆ. ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿ ತಂದುಕೊಳ್ಳುತ್ತಾರೋ ಅವರಲ್ಲಿ ಇದು ದೇವರ ಉದ್ದೇಶ. ದೇವರು ನಮ್ಮ ತಂದೆ ತೋಟಗಾರನಾಗಿದ್ದಾನೆ, ಯೇಸು ದ್ರಾಕ್ಷಿ ಬಳ್ಳಿಯಾಗಿದ್ದಾನೆ. ಆತನ ಬಯಸ್ತಾನೆ ಯೇಸು ಕ್ರಿಸ್ತನಿದ್ದವರು ಫಲಗಳನ್ನು ಕೊಡು ಬರಬೇಕು. ಅವ್ರು ಇನ್ನೂ ಹೆಚ್ಚು ಫಲ ಕೊಡೋದಕ್ಕೆ ದೇವರವನ್ನು ಶುದ್ಧೀಕರಣ. ದೇವರು ನಿಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚು ಫಲ ಕೊಡುವಂತೆ ನಿಮ್ಮ ಜೀವಿತದಲ್ಲಿರುವ ಕಲ್ಮಶಗಳನ್ನು, ಅದು ಸರಿಯಾದ ಸ್ವಭಾವವನ್ನು ಶುದ್ಧೀಕರಿಸೋದಕ್ಕೆ ಸಲುವಾಗಿ ಕೆಲವು ಕಷ್ಟವನ್ನು ಬರಲಿಕ್ಕೆ ಅನುಮತಿ ಕೊಡುತ್ತಾನೆ ಎಂಬುದಾಗಿ ಅರ್ಥವಾಗುತ್ತದೆ. ಮತ್ತು ಆ ಕಷ್ಟಗಳು ಬರುವಾಗ ಅದನ್ನು ಸಹಿಸಿಕೊಳ್ಳುವಾಗ ಆ ಕಷ್ಟದ ಮುಖಾಂತರ ದೇವರು ನಿಮ್ಮ ಸರಿಯಾದ ಸ್ವಭಾವವನ್ನು ಕಾರ್ಯಗಿಸುತ್ತಾನೆ. ಮತ್ತು ನಿಮ್ಮಲ್ಲಿ ಹೆಚ್ಚಾಗಿ ಆ ಪವಿತ್ರ 9 ಫಲಗಳು ಮತ್ತು ದೇವರು ಕೊಟ್ಟ ವರಗಳನ್ನು ಉಪಯೋಗ ಮಾಡಿ ಇನ್ನೂ ಸಕ್ತರಾಗ್ತೀರಿ. ಅದರ ಮುಖಾಂತರ ದೇವರಿಗೆ ಮಹಿಮೆ ತರುತ್ತೀರಿ ಎಂಬುದಾಗಿ ನಾವು ಯೋನ ಬರೆದ ಸುವಾರ್ತೆ 15ನೇ 8ನೇ ವಾಕ್ಯ ನಾವು ನೋಡ್ತೇವೆ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮುಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಇಲ್ಲಿ ದೇವರ ಚಿತ್ತವಾಗಿದೆ. ಯೇಸು ನಂಬಿಕಿಟ್ಟವರು ಮತ್ತು ನೀರಿನ ಮುಳುಗಿ ತೆಗೆದುಕೊಂಡವರು ಅವರು ತುಂಬ ಫಲಗಳನ್ನು ತರಬೇಕು. ಮೊದಲನೇ ಫಲವಾಗಿದೆ ಪವಿತ್ರ 9 ಫಲಗಳನ್ನು ತರಬೇಕು. 2ನೇ ಫಲವಾಗಿದೆ ಅವರು ಇನ್ನು ಅನೇಕ ನಾಶವಾಗ ಆತ್ಮಗಳಿಗೆ ಸುವಾರ್ತೆ ಕೊಟ್ಟು ಅನೇಕ ಆತ್ಮಗಳನ್ನು, ಅನೇಕ ದೇವರ ಗೋಸ್ಕರ ಒಳ್ಳೆಯ ಕ್ರಿಯೆಗಳನ್ನು ಮಾಡುವರಾಗಬೇಕು. ಈ ರೀತಿ ಅದು ತುಂಬ ಫಲಗಳನ್ನು ತಂದು ದೇವರಿಗೆ ಮಹಿಮೆ ತರಬೇಕು ಎಂಬುದು ದೇವರ ಚಿತ್ತವಾಗಿದೆ. ಈ ಚಿತ್ತವು ಯೇಸು ನಂಬಿಕಿಟ್ಟವರಿಗೆ ದೇವರು ಇಟ್ಟ ನಿಮಿತ್ತವಾಗಿ ಯಾರು ಫಲ ಕೊಡುತ್ತಾರೋ ಅವರು ಹೆಚ್ಚು ಫಲ ಕೊಡುವ ಹಾಗೆ ಅವರ ಜೀವಿತದಲ್ಲಿ ಆ ಒಂದು ದೇವರ ಫಲ ಕೊಡಲಿಕ್ಕೆ ಅವರಿಗೆ ಅಡ್ಡಿ ಇರುವ ಕೆಲವು ದುಷ್ಟ ಸ್ವಭಾವಗಳನ್ನು ಈ ಕಷ್ಟದ ಮುಖಾಂತರ ದೇವರು ಅದನ್ನು ಕತ್ತರಿಸಿ ಅವರು ಇನ್ನೂ ಹೆಚ್ಚಾಗಿ ಫಲ ಕೊಡುವಾಗ ಅವರು ಶುದ್ಧೀಕರಣ ಮಾಡಲಿಕ್ಕೆ ಕಷ್ಟಗಳು ಬರ್ತವೆ ಎಂಬುದಾಗಿ ಯಾಕೋ ಬರ್ತಾನೆ. ಆ ಕಷ್ಟಗಳು ಬರುವಾಗಲೂ ಗುಣಗುಟ್ಟದೆ ಅದನ್ನು ಸಹಿಸಿಕೊಳ್ಳುವುದಾರೆ ಅದರ ಮುಖಾಂತರ ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ನೀವು ಸಕ್ತರಾಗುತ್ತೀರಿ ಎಂಬುದಾಗಿ ಇದು ದೇವರ ಉದ್ದೇಶ ಇದೆ. ಮತ್ತು ಅದೇ ಯೋನ ಬರೆದ ಸುವಾರ್ತೆ 15ನೇ ವಾಕ್ಯ ನಾವು ನೋಡ್ತೇವೆ. ನಾವು ಜಾನ್ 15:16, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು
ನಿಲ್ಲುವಂಥದ್ದಾಗಬೇಕೆಂದು ನಿಮ್ಮನ್ನು ನೇಮಿಸಿದ್ದೇನೆ. ಪುನಃ ಇಲ್ಲಿ ಯೇಸು ಕ್ರಿಸ್ತನೇ, ನೀವು ನನ್ನ ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡ ಅರ್ಥ ಯೇಸು ಕ್ರಿಸ್ತನು ನಿಮ್ಮನ್ನು ತಾಯ ಗರ್ಭದಿಂದ ಆರಿಸಿಕೊಂಡಿದ್ದೇನೆ. ಯಾಕೆಂದರೆ ನೀವು ಬರೀ ಯೇಸು ಕ್ರಿಸ್ತನಲ್ಲಿ ನಂಬಿಕೊಳ್ಳೋದು ಮಾತ್ರ ಅಲ್ಲ, ನೀರಿನ ಮುಳಿದುಕೊಂಡ ನೀವು ಪ್ರತಿಯೊಬ್ಬರು ಅನೇಕ ನಾಶ ಆತ್ಮಗಳನ್ನು ತರುವವರಾಗಬೇಕು, ಅವ್ರ ರಕ್ಷಣೆ ಮಾರ್ಗ ಇರಬೇಕು. ಇದು ದೇವರಿಟ್ಟ ಉದ್ದೇಶವಾಗಿದೆ. ಈ ಉದ್ದೇಶವು ನೀವು ನಿಮ್ಮ ಸ್ವಂತ ಇಷ್ಟವನ್ನು ಮಾಡುವುದಾದರೆ ದೇವರಿಗೆ ಮಹಿಮೆ ಬರ್ತದೆ. ಒಂದು ಉದ್ದೇಶ ನೀವು ಮಾಡಲಿಕ್ಕೆ ನೀವು ಸೋತು ಹೋಗುವಾಗ ಮತ್ತು ನಿಮ್ಮ ಜೊತೆ ಪಾಪಗಳು ಬರುವಾಗ ದೇವರು ಏನು ಮಾಡ್ತಾನೆ, ನೀನು ಹೆಚ್ಚು ಫಲ ಕೊಡುವುದಾಗೆ ನಿಮ್ಮ ಜೀವಿತದಲ್ಲಿ ಆ ಫಲ ಕೊಡಲಿಕ್ಕೆ ಬರುವ ಅಡ್ಡಿತನ. ಒಂದು ಗಿಡ, ಒಂದು ದ್ರಾಕ್ಷಿ ಗಿಡ ಒಂದು ಫಲ ಕೊಡಬೇಕಾದ್ರೆ ಅದನ್ನು ಹೇಗೆ ದ್ರಾಕ್ಷಿ ತೋಟಕ್ಕೆ ಅದು ಶುದ್ಧೀಕರಿಸಿ, ಆ ರೀತಿ ದೇವರು ಕಷ್ಟದ ಮುಖಾಂತರ ನಿಮ್ಮ ಜೀವಿತದಲ್ಲಿರುವ ಕಲ್ಮಸಗಳನ್ನು, ಕೆಲ ಪಾಪದನ್ನು ಕರಗಿಸೋದಕ್ಕೆ ಅಂಥ ರೀತಿಯ ಕಷ್ಟವನ್ನು ನಿಮ್ಮ ಜೊತೆ ಅನುಮತಿ ಮಾಡ್ತೇನೆ. ಆಗ ನೀವು ಸಂತೋಷವಾಗಿ ಆ ಕಷ್ಟವನ್ನು ಸಹಿಸಿಕೊಂಡು ಹೋಗುವಾಗ ಆ ಕಷ್ಟದ ಮುಖಾಂತರ ನಿಮ್ಮ ಜೀವಿತ ಇನ್ನೂ ಪರಿಶುದ್ಧವಾಗ್ತದೆ, ಇನ್ನೂ ಪವಿತ್ರ ಫಲವನ್ನು ತರುತ್ತೀರಿ. ಅಷ್ಟೇ ಅದೇ ದೇವರ ಸೇವೆಗೋಸ್ಕರ ಅನೇಕ ಆತ್ಮ ತರುತ್ತೀರಿ. ಇದು ದೇವರ ಉದ್ದೇಶವಾಗಿದೆ. ಇದರ ಮುಖ ದೇವರ ಮಹಿಮೆ ಆಗ್ತದೆ. ಅದಕ್ಕೋಸ್ಕರ ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ನೋಡುವ ಅನೇಕರು ನಾನಾವಿಧ ಕಷ್ಟದಲ್ಲಿ ನೀವು ಹೋಗಿರುವಾಗ ನೀವು ದುಃಖ ಪಡೆಯುತ್ತೀರಿ, ಗುಣಗುಟ್ಟುತ್ತೀರಿ. ಎಂದಿಗೂ ದುಃಖ ಪಡಬೇಡ್ರಿ, ಗುಣಗುಟ್ಟಬೇಡ್ರಿ. ಯಾಕಂದರೆ ಯಾಕೋ ಬರ್ತಾನೆ, ನಿಮಗೆ ಬರುವ ನಾನಾವಿಧ ಕಷ್ಟಗಳು ಅದು ಯಾಕೆ ಬರ್ತಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಯಾಕಂದರೆ ಯೇಸು ಕ್ರಿಸ್ತ ನೀವು ಅಂಗೀಕಾರ ಮಾಡಿದ್ದೀರಿ, ನೀವು ಮುಳಿದಿಷ್ಟು ಅಂತ ತೆಗೆದುಕೊಂಡಿದ್ದೀರಿ. ದೇವರು ನಿಮಗೆ ನಿತ್ಯ ಜೀವ ಎಂಬ ವಾಗ್ದಾನವನ್ನು ಕೊಟ್ಟಿದ್ದಾನೆ, ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಅದೇ ನೀವು ಒಬ್ಬರೇ ಇರಬಹುದಲ್ಲ, ನೀವು ಅನೇಕ ಫಲಗಳನ್ನು ತರಬೇಕು. ಅದು ದೇವರ ಬಯಕೆಯಾಗಿದೆ. ಅದೇ ದೇವರು ಶುದ್ಧೀಕರಿಸೋದಕ್ಕೋಸ್ಕರವಾಗಿ ಕಷ್ಟಗಳು ಬರುವಾಗ ಸಂತೋಷದಿಂದ ಅದನ್ನು ತಾಳಿಕೊಳ್ಳುವುದಾರೆ ಮತ್ತು ದೇವರ ಬಗ್ಗೆ ನೀವು ವಿಧರಾಗುವುದಾರೆ ನೀವು ಅನೇಕ ಫಲವನ್ನು ತರುವಂತೆ ದೇವರು ನಿಮ್ಮಲ್ಲಿ ಶುದ್ಧೀಕರಿಸ್ತಾನೆ ಮತ್ತು ಪರಿಪೂರ್ಣವಾದ ನಂತರ ಆ ಕಷ್ಟ ನಿಮಗೆ ಬಿಡುಗಡೆ ಕೊಡುತ್ತಾನೆ. ಅದಕ್ಕೆ ತಾಳ್ಮೆಯಿಂದ ಕಾದುಕೊಳ್ಳಬೇಕು, ಸಂತೋಷ ಪಡೆಯಬೇಕು ಎಂಬುದಾಗಿ ಯಾಕೋಬನಲ್ಲಿ ಬರೆಯುತ್ತಾನೆ. ಇನ್ನುವುದು ನಾವು ದೃಷ್ಟ ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಾಕ್ಯ ತನಕ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಅಪ್ಪೋಸ್ತಲನು ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನ ನಮ್ಮ ಕರ್ತನೊಡನೆ ಅಂಗೀಕಾರ ಮಾಡ್ತಾರೋ ಆ ನಂಬಿಕೆ ಮುಖಾಂತರ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಅಪ್ಪೋಸ್ತಲನು ಹೇಳ್ತಾನೆ. 2ನೇ ವಾಕ್ಯ ನೋಡ್ತೇವೆ, ನಾವೀಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಅಪ್ಪೋಸ್ತಲನು ಹೇಳ್ತಾನೆ, ಯೇಸು ಕ್ರಿಸ್ತನನ್ನು ಯಾರು ತಮ್ಮ ಕರ್ತನು ಒಡೆಯನು ಎಂಬುದಾಗಿ ಅಂಗೀಕಾರ ಮಾಡ್ತಾರೋ, ಆತನ ನಂಬಿಕೊಳ್ತಾರೋ ಆ ನಂಬಿಕೆ ಮುಖಾಂತರ ನೀವು ನೀತಿವಂತರಾಗಿದ್ದೀರಿ. ಅಷ್ಟೇ ಅಲ್ಲದೆ ದೇವರು ಕೊಡುವ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಿದ್ದೀರಿ. ಅದನ್ನು ಸಂತೋಷದಿಂದಿರಿ ಎಂದು ಅಲ್ಲಿ ಅಪ್ಪೋಸ್ತಲನು ಹೇಳ್ತಾನೆ. ಅದೇ 3ನೇ ವಾಕ್ಯ ನೋಡ್ತೇವೆ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಅಪ್ಪೋಸ್ತಲನು ಹೇಳ್ತಾನೆ, ಯಾರು ಯೇಸು ನಂಬಿಕೊಟ್ಟಿರ್ತಾರೋ, ನೀಲಿ ಮುಳಿದು ತಂದುಕೊಳ್ಳೋದು ಅವರು ಯೇಸು ಕ್ರಿಸ್ತನ ನಂಬಿಕೆ ಮುಖಾಂತರ ದೇವರ ಕೃಪೆಯಿಂದ ನೀತಿವಂತರಾಗುತ್ತಾರೆ ಮತ್ತು ನಿತ್ಯ ಜೀವಕ್ಕೆ ಅವರು ಬಾಧ್ಯರಾಗುತ್ತಾರೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮಗೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ನಂತರ ನೀಲಿ ಮುಳಿದು ತಂದುಕೊಂಡ ನಿಮಿತ್ತ ನಿಮಗೆ ಯಾವುದಾದ್ರೂ ಉಪದ್ರವಗಳು ಬಂದರೆ ಇನ್ನು ಸಂತೋಷ ಪಡೆಯಬೇಕು. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಉಂಟಾಗುತ್ತೆ. ನಾವು ಹೇಳ್ತೇವೆ, ಯೇಸು ನಂಬಿಕೆ ಇಡೋದ್ರ ಮುಖಾಂತರ ನಿಮ್ಮ ಆತ್ಮ ಶುದ್ಧೀಕರಣವಾಗ್ತದೆ. ಆದರೆ ಶರೀರ ಮತ್ತು ಪ್ರಾಣ ಶುದ್ಧೀಕರಣವಾಗಲಿಕ್ಕೆ ನೀವು ದಿನಾಲು ದೇವರ ವಾಕ್ಯ ವಿಧೇಯರಾಗಬೇಕು. ಪ್ರೇರೆ ನಿಮ್ಮ ಸರಿಯಾದ ಸ್ವಭಾವವನ್ನು ವಾಕ್ಯಕ್ಕೆ ವಿಧೇಯರಾಗ ನಾಶ ಮಾಡಬೇಕು. ಆದರೆ ಈ ಉಪದ್ರವ ಬರುವಾಗ ನೀವು ತಾಳ್ಮೆಯಿಂದ ಬೇಕಾದರೆ ತಾಳ್ಮೆ ಪವಿತ್ರ 9 ಅದು ದೊಡ್ಡ ಫಲವಾಗಿದೆ. ಎಷ್ಟು ನೀವು ತಾಳ್ಮೆಯಿಂದ ಆ ಕಷ್ಟವನ್ನು ಸಹಿಸಿಕೊಳ್ತಾರೋ ಅದರ ಮುಖಾಂತರ ನಾವು ನೋಡ್ತೇವೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಉಂಟಾಗ್ತದೆ. ಅನುಭವ ಸಿದ್ಧಿ ಇದು ಕಿಂಗ್ ಜೇಮ್ಸ್ನಲ್ಲಿ ಅದರ ಒರಿಜಿನಲ್ ಅರ್ಥವಾಗಿದೆ. ತಾಳ್ಮೆ ಮುಖಾಂತರ ಯೇಸುವಿನ ಸಾರೂಪ್ಯ ಹೊಂದಿರು ತರುತ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನ ಉದ್ದೇಶ ಏನಾಗಿದೆ, ನೀವು ಯೇಸುವಿನ ನಂಬಿಕೆ ಮುಖಾಂತರ ದೇವರ ಕೃಪೆಯಲ್ಲಿ ನೀತಿವಂತರಾಗುತ್ತೀರಿ, ಅದೇ ದೇವರ ಮಕ್ಕಳಾಗುತ್ತೀರಿ, ಅಥವಾ ಹೊಸದಾಗಿ ಹುಟ್ಟುತ್ತೀರಿ, ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಿ, ನಿಮ್ಮ ಆತ್ಮೀಯ ಕರ್ತನ ಸಮಾಧಾನ ಹೊಂದಿಕೊಳ್ಳುತ್ತೀರಿ, ಸಂತೋಷ ಹೊಂದಿಕೊಳ್ಳಿ. ಯಾಕಂದರೆ ನಿಮಗೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಿಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ, ನಿಮಗೆ ಸಮಾಧಾನವನ್ನು ಕೊಟ್ಟಿದ್ದಾನೆ, ಸಂತೋಷ. ಆದರೆ ದೇವರ ಉದ್ದೇಶವಾಗಿದೆ
ಯೇಸು ನಂಬಿ ಮುಖಾಂತರ ನಿಮ್ಮ ಆತ್ಮವು ಪರಿಶುದ್ಧವಾಗಿದೆ. ಅದು ನಿಮ್ಮ ಶರೀರ ಮತ್ತು ನಿಮ್ಮ ಮನಸ್ಸು ಅದು ಕ್ರಿಸ್ತನ ಸಾರೂಪ್ಯ ಬರೋದಕ್ಕೋಸ್ಕರವಾಗಿ ಕೆಲವು ಉಪದ್ರವಗಳು ಬರುವಾಗ ನೀವು ಸಂತೋಷವನ್ನು ಸ್ವೀಕಾರ ಮಾಡಬೇಕು. ಅದೇ ಗುಣಗುಟ್ಟಬಾರ್ದು, ಅದರಲ್ಲಿ ಬೇಸರ ಪಡಬಾರ್ದು. ಎಷ್ಟು ನೀವು ಉಪದ್ರವವನ್ನು ತಾಳ್ಮೆಯಿಂದ ಸಹಿಸಿಕೊಳ್ತಾರೋ ಅದು ನಿಮಗೆ ಕ್ರಿಸ್ತನ ಸಾರೂಪ್ಯಕ್ಕೆ ಅಂದರೆ ಪವಿತ್ರಾತ್ಮನ 9 ಫಲಗಳು ನಿಮಗೆ ತರುವುದಕ್ಕೋಸ್ಕರ ಅದು ಸಹಾಯ ಮಾಡುತ್ತದೆ ಎಂಬುದಾಗಿ ಇದು ಅರ್ಥವಾಗಿದೆ. ಮತ್ತು ಉಪದ್ರವದಿಂದ ನಿರೀಕ್ಷೆ ಉಂಟುತ್ತದೆ ಎಂದರ್ಥ. ಈ ಉಪದ್ರವದಲ್ಲಿ ಎಷ್ಟು ನಾವು ಪಾಸ್ ಆಗೋದು ಅಷ್ಟು ನಿಮ್ಮ ಒಳಗೆ ಆ ನಿರೀಕ್ಷೆ ತುಂಬುತ್ತೆ. ಹೌದು, ನಿಮ್ಮ ಆತ್ಮ ಹೇಳ್ತದೆ ನಿಮಗೆ ಯೇಸು ನಂಬಿಕೆ ಇಟ್ಟ ನಿಮಿತ್ತವಾಗಿ ನಿತ್ಯ ಜೀವ ನಿಮಗೆ ಉಂಟು ಎಂಬುದು ನಿಮ್ಮ ಆತ್ಮ ಸಾಕ್ಷಿ ಕೊಡ್ತದೆ. ನಿಮ್ಮ ಆತ್ಮ ಸಾಕ್ಷಿ ಕೊಟ್ಟು ನೀವು ದೇವರ ಮಕ್ಕಳಾಗಿದ್ದೀರಿ, ಪರಲೋಕ ರಾಜ್ಯದ ಬಾಧ್ಯರಾಗಿದ್ದೀರಿ, ನಿಮಗೆ ಪರಲೋಕ ರಾಜ್ಯ ಉಂಟು ನಿಮ್ಮ ಆತ್ಮ ಸಾಕ್ಷಿ. ಈ ನಿರೀಕ್ಷೆ ದೇವರು ನಿಮ್ಮಲ್ಲಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಈ ನಿರೀಕ್ಷೆಯಿಂದ ನಿಮಗೆ ಯಾವುದೇ ಕಷ್ಟ ಬರುವಾಗ ನೀವು ಅದರಲ್ಲಿ ಬೇಸರಗೊಳ್ಳಬಾರ್ದು, ಅದರಲ್ಲಿ ಸೋತು ಹೋಗಬಾರ್ದು, ಅದರಲ್ಲಿ ಸಂತೋಷ ಪಡಬೇಕು ಮತ್ತು ಅದರಲ್ಲಿ ಬಿಡುಗಡೆ ಬರೋ ತಾಳ್ಮೆಯಿಂದ ಕಾಯಬೇಕು. ಮತ್ತು ಬಿಡುಗಡೆ ಬರಬೇಕಾದರೆ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಎಷ್ಟು ವಿಧೇಯರಾಗ್ತಾರೋ ಅಷ್ಟು ಬೇಕಾದ್ರೆ ಬಿಡುಗಡೆಗೊಳ್ತಾನೆ. ಅದೇ ಆ ತಾಳ್ಮೆಯಿಂದ ನೀವು ಸಹಿಸುವುದಾದರೆ, ತಾಳ್ಮೆಯಿಂದ ಅನುಭವಿಸಿದ್ದಿ ಅಂದರೆ ಯೇಸು ಸಾರೂಪ್ಯ ಬರುತ್ತೆ. ಸಾರೂಪ್ಯ ಬಂದಷ್ಟು ನಿರೀಕ್ಷೆನೇ ನಿಮ್ಮಲ್ಲಿ ನಿರೀಕ್ಷೆ ಹುಟ್ಟುತ್ತದೆ. ಮತ್ತು 4ನೇ ವಾಕ್ಯದಲ್ಲಿ 5ನೇ ವಾಕ್ಯದಲ್ಲಿ ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುತ್ತದೆ. ಆ ನಿರೀಕ್ಷೆ ಅಂದರೆ ನೀವು ಯೇಸು ನಂಬಿಕೆ ಮುಖಾಂತರ ನೀವು ದೃಢವಾಗಿ ನಂಬುತ್ತೀರಿ, ಆ ನಿರೀಕ್ಷೆ ಉಂಟು, ನಿಮಗೆ ನಿತ್ಯ ಜೀವ ಉಂಟು, ನೀವು ಪರಲೋಕದ ಬಾಧ್ಯ. ಆ ನಿರೀಕ್ಷೆಯು ನಿಮ್ಮ ಆಸೆಯಿಂದ ಭಂಗಪಡಿಸುತ್ತಿಲ್ಲ. ಮತ್ತು ನಂಬಿಕೆ ಇಟ್ಟಿರುವ ಪವಿತ್ರಾತ್ಮ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಅಂದರೆ ದೇವರ ಪ್ರೀತಿನ ಆ ಕಷ್ಟದಲ್ಲಿ ನೀವು ದೇವರ ಪ್ರೀತಿಯನ್ನು ಅನುಭವಿಸ್ತೀರಿ ಮತ್ತು ದೇವರ ಪ್ರೀತಿ ಇನ್ನೂ ನಿಮಗೆ ಹೆಚ್ಚಾಗಿದೆ. ಅದಕ್ಕೋಸ್ಕರ ಈ ಉದ್ದೇಶದ ನಿಮಿತ್ತವಾಗಿ ದೇವರು ನಿಮ್ಮ ಜೊತೆಲೇ ಕಷ್ಟಗಳು ಬಳಿಕ ಅನುಮತಿ ಕೊಡುತ್ತಾನೆ ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಮತ್ತು ಅದರಲ್ಲಿ ಯಾಕೋಬನೇ ಅದು ಬರುವನು ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಬೇಕು, ತಾಳ್ಮೆಯಿಂದ ಕಾದುಕೊಳ್ಳದೆ ನೀವು ಪರಿಪೂರ್ಣರಾಗ್ತೀವಿ ಎಂಬುದೇ ಅಲ್ಲಿ ಆತ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಯಾಕೆ ಕಷ್ಟ ಬರುತ್ತವೆ ಎಂಬುದಾಗಿ. ಗಲಾತ್ಯ ದೇವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು, ಆತ್ಮನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವನ ಕೊಯ್ಯುವನು. ಇಲ್ಲ ಅತಿ ಸ್ಪಷ್ಟತೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರವನ್ನು ಕುರಿತು ಬಿತ್ತುವವನು ನಾಶನ ಕೊಯ್ಯುವನು, ಆತ್ಮ ಕುರಿತು ಬಿತ್ತುವವನು ಆತ್ಮ ನಿತ್ಯ ಜೀವನ ಕೊಯ್ಯುವನು. ಇದು ಅಪೊಸ್ತಲ ಅತಿ ಸ್ಪಷ್ಟ, ಮೋಸ ಹೋಗಬೇಡಿದವರು ತಿರಸ್ಕಾರ ಸಹಿಸುವ ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವ. ಇದು ಅರ್ಥ ಪ್ರೇರಣೆ ನೋಡ್ತೇವೆ. ಯೇಸು ನಂಬಿಗಿಟ್ಟುಕೊಂಡು ನೀರಲ್ಲಿ ಮುಳುಗಿ ತಗೊಂಡ ನಂತರ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಮತ್ತು ನಿಮ್ಮಲ್ಲಿ ದೇವರ ಆತ್ಮನ ಫಲಗಳು ತೋರಿ ಬರಬೇಕು, ದೇವರ ಸೇವೆ ಮಾಡಬೇಕು, ದೇವರ ಉದ್ದೇಶವಾಗಿದೆ. ಅದನ್ನು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿಕೊಂಡು ನಿಮ್ಮ ಶರೀರಾಧನ ಸ್ವಭಾವ ಪ್ರಕಾರ ನಡೆದರೆ ಅದರಲ್ಲಿ ನೀವು ನಾಶನ ಹೊಂದುತ್ತೀರಿ. ಅಂದರೆ ಯಾರು ಶರೀರಾಧನ ಪ್ರಕಾರ ನಡೆಯುತ್ತಾರೋ ದೇವರು ಅವರನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಯಾಕೆಂದರೆ ಯೇಸು ನಂಬಿಕೆ ಇಟ್ಟು ನೀಲಿ ಮುಳುಗಿಕೊಂಡ ಅವರಿಗೆ ದೇವರು ನಿತ್ಯ ಜೀವವನ್ನು ಕೊಟ್ಟಿರೋ ನಿಮಿತ್ತವಾಗಿ ಅವರು ನರಕಕ್ಕೆ ಹೋಗಬಾರದು, ಅವರ ಪರಲೋಕ ಸೇರಬೇಕು ಉದ್ದೇಶದಿಂದ ಆ ಶರೀರಾಧನ ಸಭ್ಯತ್ವವರಿಗೆ ನಾಶನದಿಂದ ಅವರಿಗೆ ಶಿಕ್ಷೆ ಬರ್ತಾ ಇದ್ದ. ಅದಕ್ಕೆ ವಾಕ್ಯ ನೋಡ್ತೀವಿ ನಾವು. ಗಲಾತ್ಯ ದೇವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 23ನೇ ವಾಕ್ಯ ತನಕ. ಶರೀರಬೋಧ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅತಿ ಸ್ಪಷ್ಟತೇನೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕರಿಸಲ್ಲ. ಮನುಷ್ಯ ಏನು ಬಿತ್ತದ ಅದನ್ನೇ ಕೊಯ್ಯಬೇಕು. ಸರಿ ಹಬ್ಬನ ಕುರಿ ಬಿತ್ತವನು ನಾಶನಕ್ಕೆ ಇದು ಅರ್ಥವಾಗಿದೆ. ಪ್ರೇರೆ, ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳಿದ ಅಂತಕೊಂಡಿದ್ದೀರಿ, ದೇವರ ಪವಿತ್ರ ಆತ್ಮನು ನಿಮ್ಮ ಆತ್ಮದಲ್ಲಿ ವಾಸ ಮಾಡ್ತಾನೆ. ಆತ್ಮೇ ರಕ್ಷಣೆ ಎಂಬ ಮುದ್ರೆಯನ್ನು, ನಿತ್ಯ ಜೀವ ಎಂಬ ಮುದ್ರೆಯನ್ನು, ಅದು ನಿತ್ಯ ಜೀವನ ಕೊಟ್ಟಿದ್ದಾನೆ. ಈ ನಿತ್ಯ ಹೊಂದಿದವರು ಪ್ರೇರೆ ನೀವು ಪುನಃ ಪಾಪದಲ್ಲಿ ಜೀವಿಸಿದರೆ, ಅದು ಶರೀರಭಾವದ ಪ್ರಕಾರ ಜೀವಿಸಿದರೆ ಅಪವಾದನೆ ಈ ಶರೀರಭಾವ ಪ್ರಕಾರ ಯಾರು ನಡೆಯುತ್ತಾರೋ ಅವರಿಗೆ ದೇವರು ನಾಶನವನ್ನು ಅಂದರೆ ಶಿಕ್ಷೆಗೆ ಒಳಪಡಿಸ್ತಾನೆ ಅಥವಾ ಕಷ್ಟಗಳು ಬರ್ತದೆ. ಯಾಕಂದರೆ ಈ ಶರೀರದ ಪ್ರಕಾರ ನೀವು ಜೀವಿಸಿದರೆ ನಿಮ್ಮ ಕೊಟ್ಟ ರಕ್ಷಣೆ ಕಳೆದುಕೊಂಡು ನೀವು ನರಕಕ್ಕೆ ಹೋಗುತ್ತೀರಿ. ಆದರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವನ ವಾಗ್ದಾನ ಮಾಡಿ ನಿಮಿತ್ತವಾಗಿ ನೀವು ನರಕಕ್ಕೆ ಹೋಗಬಾರದು ಎಂಬ ಉದ್ದೇಶಕ್ಕೋಸ್ಕರವಾಗಿ ಈ ಶರೀರ
ನಡೆಯುವವರೆಗೆ ಕಷ್ಟದ ಮುಖಾಂತರ ಅವನು ಪರಿಶುದ್ಧಕ್ಕೆ ನಡೆಸಿಕೊಂಡು ಪಶ್ಚಾತ್ತಾಪ ನಡೆಸಿಕೊಂಡು ಪರಲೋಕ ರಾಜ್ಯಕ್ಕೆ ನಡೆಸುತ್ತಾನೆ. ಅದಕ್ಕೆ ಅಪೊಸ್ತಲ ಪೌಲನು 20 ಹೇಳ್ತಾರೆ, ಆದರೆ ದೇವರ ಆತ್ಮನ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮ್ಮೆ, ಇಂಥವುಗಳು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದಿಲ್ಲ. ಇಲ್ಲಪ್ಪ ನಾನು ಸ್ಪಷ್ಟ ಹೇಳ್ತೇನೆ, ಈ ಶಿಕ್ಷೆಗಳು ಬರುವಾಗ ನೀವು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡೆಯುತ್ತೀರಿ ಮತ್ತು ನೀವು ದೇವರ ಆತ್ಮನಿಗೆ ಅಥವಾ ದೇವರ ವಿಧಿಯಾಗಿ ನೀವು ಒಪ್ಪಿಸಿಕೊಡುತ್ತೀರಿ. ಆಗ ನಿಮ್ಮಲ್ಲಿ ಈ ಪವಿತ್ರ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮ್ಮೆ 9 ಫಲಗಳ ಮೇಲೆ ತೋರಲ್ಪಡುತ್ತವೆ. ಈ 9 ಫಲ ಮೇಲೆ ಅಭಿವೃದ್ಧಿ ಆಗ್ತದೆ. ಈ 9 ಫಲ ಇದ್ದವರಿಗೆ ಎಂದಿಗೂ ಅಪರಾಧ ನಿರ್ಣಯವಿಲ್ಲ. ಯಾವ ಧರ್ಮಶಾಸ್ತ್ರ ಅಪರಾಧ ತೀರ್ಪು ಕೊಡುತ್ತೆ ಎಂಬುದು ಅಪೊಸ್ತಲ ಪೌಲ. ಇದಕ್ಕೋಸ್ಕರವಾಗಿ ದೇವರು ನಿಮ್ಮ ಜೀವಿತವನ್ನು ಕಷ್ಟದ ಮುಖಾಂತರ ಶುದ್ಧೀಕರಣ ಮಾಡೋದಕ್ಕೆ ಕಷ್ಟ ಬರ್ತವೆ ಎಂಬುದಾಗಿ ಅಪೊಸ್ತಲ ಯಾಕೋಬ ಹೇಳ್ತಾನೆ. ಅದು ಬರುವಾಗ ಸಂತೋಷ ಪಡಬೇಕು, ದುಃಖ ಪಡಬಾರ್ದು, ಬೇಸರ ಪಡಬಾರ್ದು, ನಿರಾಸರಾಗಬಾರ್ದು, ಕರ್ತನ ನಂಬಿಕೆ ಬಿಟ್ಟು ಹೋಗಬಾರ್ದು, ಲೋಕ ಹಿಂತಿರುಗಿ ಹೋಗಬಾರ್ದು, ಕರ್ತನ ಸಭೆಯನ್ನು ಬಿಡಬಾರ್ದು, ತಾಳ್ಮೆ ಸಹಿಸಿಕೊಳ್ಳುವಾಗ ಮತ್ತು ಯಾರಕ್ಕೆ ವಿಧೇಯರಾಗುವಾಗ ನಿಮ್ಮಲ್ಲಿ 9 ಫಲಗಳು ಬರ್ತವೆ. ಅದು ನಿಮಗೆ ನಿತ್ಯ ಜೀವನ ನಡೆಸುತ್ತೆ ಎಂಬುದಾಗಿ ಅದರ ಅರ್ಥವಾಗಿದೆ. ಇನ್ನೊಂದು ಅರ್ಥ ನೋಡೋ ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 5ರಿಂದ 13ನೇ ವಾಕ್ಯ ತನಕ, ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದರು. ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನನ್ನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ನೀವು ಶಿಕ್ಷಿತರಾಗುವುದಕ್ಕಾಗೇ ನಿಮ್ಮ ಶಿಕ್ಷೆ ಆಗ್ತದೆ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ಪುನಃ ಹೇಳ್ತಾನೆ, ದೇವರು ನಿಮ್ಮ ತಂದೆಯಾಗಿದ್ದಾನೆ, ನೀವು ಆತನ ಮಕ್ಕಳಾಗಿದ್ದೀರಿ. ತಂದೆ ತನ್ನ ಮಕ್ಕಳು ತನಗೆ ವಿಧೇಯರಾಗಬೇಕೆಂದು ಬಯಸುತ್ತಾನೆ. ಅದು ನೀವು ದೇವರ ಅವಿಧೇಯರಾಗುವಾಗ ದೇವರು ನಿಮ್ಮ ತಂದೆಯ ಪ್ರೀತಿಯಿಂದ ನೀವು ವಿಧೇಯರಾಗಬೇಕೆಂಬ, ನಿಮಗೆ ಶಿಕ್ಷಿತರಾಗಬೇಕೆಂಬುದಾಗಿ ಶಿಕ್ಷೆಗೆ ಒಳಪಡಿಸುವಾಗ ಅದು ಕಷ್ಟಗಳು ಬರ್ತವೆ. ಆಗ ನೀವು ಸಹಿಸಿಕೊಳ್ಳಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ಪುನಃ ನೋಡ್ತೇವೆ, ದೇವರು ನಿಮ್ಮನ್ನು ಮಕ್ಕಳನ್ನು ನಡೆಸ್ತಾನೆ. ತಂದೆಯಾದ ಶಿಕ್ಷೆ ಹೊಂದದ ಮಗನಿಲ್ಲಿ. ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆ ಉಂಟಾಗದಿದ್ದರೆ ನೀವು ಆದರಿಂದ ಹುಟ್ಟಿದವರತ್ತು ಪುತ್ರರಲ್ಲ. ಅಪೊಸ್ತಲರು ಯಾವ ನಿಜವಾಗಿ ತಂದೆಗೆ ಹುಟ್ಟುತ್ತಾರೋ ಆ ತಂದೆ ತನ್ನ ಮಕ್ಕಳನ್ನು ನಿಜವಾಗಿ ಪ್ರೀತಿಸಿದರೆ ಪ್ರತಿಯೊಂದಿಯೂ ತನ್ನ ಮಕ್ಕಳು ತಪ್ಪು ಮಾಡುವ ಶಿಕ್ಷೆ ಕೊಡುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಪರಲೋಕ ತಂದೆಯು ನಮ್ಮನ್ನು ಯೇಸು ರಕ್ತವನ್ನು ಕರೆದುಕೊಂಡಿದ್ದಾನೆ, ಆತ ನಮ್ಮ ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದಕ್ಕೆ ಪ್ರೇರೆ ನೀವು ಯೇಸು ನಂಬಿಕಿಟ್ಟವರು, ನೀರು ಮುಳುಗಿ ಜೀವಿತ ಕೊಂಡವರು, ದೇವರು ನಿಮ್ಮ ತಂದೆ ಆಗಿದೆ, ಆತ ನಿಮ್ಮನ್ನು ಪ್ರೀತಿಸ್ತೇನೆ. ನೀವು ಒಂದು ವೇಳೆ ಆತನ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ಆತನು ನಿಮ್ಮನ್ನು ಕಷ್ಟದ ಮುಖಾಂತರ ಶಿಕ್ಷಿಸ್ತಾನೆ. ಆಗ ನೀವು ಬೇಸರಗೊಳ್ಳಬಾರದು, ಅದನ್ನು ಸಹಿಸಿಕೊಳ್ಳಬೇಕೆ ದೇವರ ಪ್ರೀತಿಯಿಂದ ನೀವು ಶಿಕ್ಷಿಸ್ತಾನೆ ಎಂಬುದೆಲ್ಲ ಅಪೊಸ್ತಲ ಪೌಲನು ಇಲ್ಲಿ ಉತ್ತೇಜನ ಮಾಡುವನಾಗಿದ್ದಾನೆ. 9ನೇ ವಾಕ್ಯ ನೋಡ್ತೇವೆ, ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ತನಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. ಅಪೊಸ್ತಲನೇ, ಶಾರೀರಿಕ ಮಕ್ಕಳು ತಮ್ಮ ತಂದೆ ಶಿಕ್ಷಿಸುವಾಗ ತಮ್ಮ ತಂದೆಯನ್ನು ಸನ್ಮಾನಿಸ್ತಾರೆ. ಹೌದು, ತಂದೆ ಕೊಟ್ಟ ಶಿಕ್ಷೆ ಒಳ್ಳೆಯದೆಂಬುದಾಗಿ ಆ ಮಕ್ಕಳು ತಂದೆಯನ್ನು ಹೊಗಳುತ್ತಾರೆ. ಯಾಕೆ? ತಂದೆ ನಿಜವಾದ ತಂದೆ ತನ್ನ ಮಕ್ಕಳು ತಪ್ಪು ಮಾಡುವಾಗ ಶಿಕ್ಷೆ ಕೊಡುತ್ತಾರೆ. ಯಾಕಂದರೆ ತನ್ನ ಮಕ್ಕಳು ತಪ್ಪು ದಾರಿಗೆ ಹೋಗಬಾರ್ದು ಎಂಬುದಾಗಿ. ಆ ಶಿಕ್ಷೆಯಿಂದ ಮಕ್ಕಳು ತನ್ನ ತಂದೆ ಇನ್ನೂ ಪ್ರೀತಿಸ್ತಾರೆ. ಹೌದು, ಅವ್ರು ಹೇಳ್ತಾರೆ, ತಂದೆ ನನಗೆ ಶಿಕ್ಷೆ ಕೊಟ್ಟ ನಿಮಿತ್ತ ನಾನು ತಪ್ಪು ದಾರಿಗೆ ಹೋಗಲಿಲ್ಲ. ಹಾಗಾದರೆ ಅಪೊಸ್ತಲ ಹೇಳ್ತಾನೆ, ಪರಲೋಕ ತಂದೆಯು ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ಯೇಸುವನ್ನು ನಂಬಿಕಿಟ್ಟವರು, ನಿತ್ಯ ಜೀವವನ್ನು ನಿಮಗೆ ಕೊಟ್ಟಿದ್ದಾನೆ. ನೀವು ನರಕಕ್ಕೆ ಹೋಗುವವರಲ್ಲ. ಅದಕ್ಕೋಸ್ಕರ ನಿಮಗೆ ಶಿಕ್ಷೆಗಳು ಬರುವಾಗ, ಕಷ್ಟಗಳು ಬರುವಾಗ ನೀವು ದೇವರ ವಾಕ್ಯ ವಿಧೇಯರಾಗಿಕೊಂಡು ಅದನ್ನು ಸನ್ಮಾನಿಸುವರಾಗಬೇಕೆಂಬುದಾಗಿ ದೇವರ ಚಿತ್ತ ಎಂಬುದೆಲ್ಲ ಅಪೊಸ್ತಲ ಹೇಳ್ತಾನೆ. ಪ್ರೇರೆ 10ನೇ ವಾಕ್ಯ ನಾವು ನೋಡ್ತೇವೆ, ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲರಾಗಬೇಕು ಎಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ. ಪಲ್ಲಿ ನೋಡಿದೆ, ದೇವರು ಉದ್ದೇಶ ಅಂದರೆ ದೇವರು ಯಾಕೆ ಶಿಕ್ಷೆ ಕೊಡ್ತಾನೆ? ಯೇಸು ನಂಬಿಕೆಯ ಮುಖಾಂತರ ನಿಮ್ಮ ಆತ್ಮದಲ್ಲಿ ಪರಿಶುದ್ಧರಾಗಿದ್ದೀರಿ, ಆದರೆ ಶರೀರ ಮತ್ತು ಮನಸ್ಸಲ್ಲಿ ಪರಿಶುದ್ಧರಾಗಬೇಕು ಎಂಬುದೇ ದೇವರು ನಿಮ್ಮ ಹಿತಗೋಸ್ಕರವಾಗಿ ಪರಿಶುದ್ಧ ಪಾಲರಾಗಬೇಕೆಂಬ ಉದ್ದೇಶದಿಂದ ಶಿಕ್ಷಿಸುತ್ತಾನೆ ಎಂಬುದೇ ಅಪೊಸ್ತಲನಲ್ಲಿ ಉತ್ತೇಜನ ಮಾಡುತ್ತಾನೆ. ಪ್ರೇರೆ 11ನೇ ವಾಕ್ಯ ನೋಡ್ತೇವೆ, ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ
ತೋಚದೆ ದುಃಖಕರವಾಗಿ ತೋಚುತ್ತದೆ. ಆ ತರುವಾಯ ಅದು ಶಿಕ್ಷೆ ಹೊಂದಿದ್ದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ. ಅಪೊಸ್ತಲನು ಹೇಳ್ತಾನೆ, ಶಿಕ್ಷೆ ಬರುವಾಗ ನಿಮಗೆ ಒಮ್ಮೆಲೆ ಸಂತೋಷ ಬರುವುದಿಲ್ಲ, ಆದರೆ ದುಃಖ ಬರುತ್ತೆ. ಆದರೆ ಅಲ್ಲಿನ ಸಂತೋಷ ಪಡಿಬೇಕಂದ್ರೆ ಅದು ನಿಮಗೆ ಅದು ಪರಿಪೂರ್ಣ ನೀತಿವಂತರನ್ನಾಗಿ ಪರಿಶುದ್ಧನೆ ಮಾಡ್ತದೆ. ಆ ನಂತರ ನಿಮಗೆ ಪರಿಪೂರ್ಣ ಮನಸ್ಸು ಸಮಾಧಾನ ಬರ್ತದೆ, ನಿಮ್ಮ ಮನಸ್ಸು ಒಪ್ಪುತ್ತದೆ. ಈ ಶಿಕ್ಷೆ ಬಂದ ನಿಮಿತ್ತಗೆ ನೀವು ಒಳ್ಳೆಯ ದಾರಿಗೆ ದೇವರ ಇನ್ನೂ ಹತ್ತಿರಕ್ಕೆ ಇನ್ನೂ ಹೆಚ್ಚು ದೇವರ ವಾಕ್ಯ ವಿಧೇಯರಾಗಿ ನಿಮಗೆ ಅದು ಸಹಾಯ ಮಾಡ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಆದ್ದರಿಂದ ಬಿಡುಗಡೆ ಬರಬೇಕಾದ್ರೆ ಅಲ್ಲಿ 12 ಮತ್ತು 13 ವಾಕ್ಯ ನೋಡುವ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗ ಮೊಣಗಳನ್ನು ಸುಧಾರಿಸಿಕೊಳ್ಳಿರಿ. ಈಗ ನಿಮಗೆ ಕಷ್ಟದಿಂದ ಬಿಡುಗಡೆ ಬರಬೇಕಾ, ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಸುಧಾರಿಸಿಕೊಳ್ಳಬೇಕು. ಇನ್ನೂ ಹೆಚ್ಚಾಗಿ ದೇವರ ಹತ್ರ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಬರಬೇಕು, ಪ್ರಾರ್ಥನೆ ಮಾಡುವರಾಗಬೇಕು. ಪ್ರೇರೆ ಅದು ಬರುವಾಗ ನೋಡುತ್ತೆ, ನಿಮ್ಮ ಕಾಲು ನೆಟ್ಟೆ ಮುಂದೆ ನಡೆಯಿರಿ. ನಿಮಗೆ ಬಿಡುಗಡೆ ಬೇಕಾದರೆ ಪ್ರಾರ್ಥನೆ ಮಾಡಬೇಕು. ಅದು ದೇವರ ಪ್ರತಿಯೊಂದು ಆಜ್ಞೆಗೆ ನಾವು ವಿಧೇಯರಾಗಬೇಕು. ಅದು ಅರ್ಥವಾದೆ. ಹೀಗೆ ಮಾಡಿದರೆ ಕುಂಟಾಗಳು ಉಳಿಕೆ ಹೋಗದೆ ವಾಸಿಯಾಗುವುದು. ಎಷ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ದೇವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗದೆ ಅಷ್ಟು ಬೇಗ ದೇವರು ಎಲ್ಲ ಕಷ್ಟದಿಂದ, ಎಲ್ಲ ಸಮಸ್ಯೆಯಿಂದ, ರೋಗದಿಂದ ಪರಿಪೂರ್ಣ ಬಿಡುಗಡೆ ಕೊಟ್ಟು ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧರನ್ನಾಗಿ, ಆತ್ಮಿಕವಾಗಿ ಪರಿಪಕ್ವರನ್ನಾಗಿ, ನಿಮಗೆ ನೀತಿವಂತ ಪರಿಪೂರ್ಣ ಮಾಡುತ್ತಾನೆ. ಇದು ದೇವರ ಉದ್ದೇಶವಾಗಿದೆ. ಪ್ರೇರೆ ಅದು ಕಷ್ಟ ಬರುವಾಗ ಗುಣಗುಟ್ಟಬೇಡಿ, ಸ್ವಂತ ಸಹಿಸಿಕೊಳ್ಳಿ ಎಂಬುದು ಅಪೊಸ್ತಲ ಯಾಕೋಬನಲ್ಲಿ ಹೇಳುತ್ತಾನೆ. ಈಗ ಎರಡನೇ ನಾವು ಉದ್ದೇಶ ನೋಡ್ತೇವೆ, ಎರಡನೇ ಸಂಘ ನೋಡ್ತೇವೆ, ನಂಬಿಕೆ ಹಾಗೂ ಪರಿಶೋಧನೆ. ಇದು ಏನು ಅರ್ಥ ನೋಡುತ್ತಾರೆ? ಮತ್ತೆ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 10-12 ವಾಕ್ಯ. ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತನ್ನು ಸುಳ್ಳಾಗಿ ಓರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದಿರಲ್ಲ. ಇದು ನಂಬಿಕೆ ಆಗ್ಬಾರದು. ಇದು ಅರ್ಥವಾಗಿದೆ ಪರೇ. ಇದು ನಿಮ್ಮ ಪಾಪಕ್ಕೋಸ್ಕರ ಶಿಕ್ಷೆ ಅಲ್ಲ. ಇದು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀತಿವಂತರಾಗಿ ಜೀವಿಸುವಾಗ, ಪರಿಶುದ್ಧರಾಗಿ ಜೀವಿಸುವಾಗ ಜನರು ನಿಮ್ಮನ್ನು ಕೆಟ್ಟ ಕೆಟ್ಟ ಮಾತು ಎಲ್ಲಿ ನಿಮ್ಮ ನಿಂದಿಸುವುದು, ನಿಮಗೆ ತೊಂದರೆ ಕೊಡು, ಇದು ಪ್ರೇರೆ ನಂಬಿಕೆ ಆಗುವ ಪರೀಕ್ಷೆಗಳು. ಅಂದರೆ ನೀವು ನಿಜವಾಗಿ ಕರ್ತನ ಕಡೆತನ ಹಿಂಬಾಲಿಸಿದರೆ, ಯೇಸು ಕ್ರಿಸ್ತನ ಯಾರು ನಂಬುತ್ತಾರೋ, ಆತನ ವಾಕ್ಯ ನಡೆಯುತ್ತಾರೋ, ಜನರು ಅದನ್ನು ಯೇಸು ನಂಬಿಕೆ ಇಟ್ಟವರಿಗೆ ನೀತಿ ನಿಮಿತ್ತವಾಗಿ ಕೆಟ್ಟ ಕೆಟ್ಟ ಮಾತನ್ನು ಸುಳ್ಳು ಕೆಟ್ಟ ಕೆಟ್ಟ ಇದೆಲ್ಲ ಬರುವ ಕಷ್ಟಗಳು, ಇದು ಬರೋ ಹಿಂಸೆಗಳು ಅದು ನೀವು ಸಹಿಸಿಕೊಳ್ಳಬೇಕು. ಯಾಕಂದರೆ ಎಲ್ಲ ದೇವರ ಮಕ್ಕಳಿಂದ ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ಆ ನಡೆಯಲಿಕ್ಕೆ ಮನಸ್ಸು ಮಾಡಿ ಅವರೆಲ್ಲರೂ ಈ ರೀತಿಯ ಕಷ್ಟಗಳು ಅವರು ಹಾದು ಹೋಗಬೇಕು. ಅದೇ ಸಂತೋಷಪಟ್ಟು ಅದನ್ನು ಹಾದು ಹೋಗಬೇಕು. ನಿಮ್ಮ ನಂಬಿಕೆಯನ್ನು ಬಿಡದೆ ನಂಬಿಕೆ ಅಭಿವೃದ್ಧಿ ಹೊಂದಬೇಕು, ಸಂತೋಷ ಪಡಿ. ಯಾಕಂದರೆ ನೀವು ಪರಲೋಕ ರಾಜ್ಯ ಭಾಗ್ಯದಲ್ಲಿ ಎಂಬುದಾಗಿ ಯೇಸು ಕ್ರಿಸ್ತನ ಸೇರಿ ಹೇಳ್ತಾನೆ. ಪ್ರೇರೆ ಇನ್ನೊಂದು ನಾವು ನೋಡ್ತೇವೆ ನಂಬಿಕೆ ಹಾಗೂ ಪರೀಕ್ಷೆ ಎಂದರೆ ಲೂಕನ ಬರೆಸುವಂತೆ 18ನೇ ಅಧ್ಯಾಯದಲ್ಲಿ 1-8 ವಾಕ್ಯ ತನಕ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರಬೇಕು ಎಂಬುದಕ್ಕೆ ಅವರಿಗೊಂದು ಸಾಮ್ಯನ ಹೇಳಿದನು. ಪ್ರೇರೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ ನೀವು ಉತ್ತರ ಕೊಡುವುದಿಲ್ಲ. ನಿಮ್ಮ ತಾಳ್ಮೆ, ನಿಮ್ಮ ನಂಬಿಕೆ, ನಿಮ್ಮ ವಿದ್ಯತೆ ಪರೀಕ್ಷಿಸುವಾಗ ನಿಮ್ಮ ಪ್ರಾರ್ಥನೆ ತುಂಬ ತಡವಾಗ್ತದೆ. ಆ ತಡವಾಗುವಾಗ ನೀವು ಕಡೆ ತನಕ ಉತ್ತರ ಬರೋ ತನಕ ನೀವು ಆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಿರೋ, ತಾಳ್ಮೆಯಿಂದ ಆ ಕಷ್ಟ ಪರೀಕ್ಷೆ ಮಾಡೋದಕ್ಕೆ ಕೆಲವು ಸರಿ ನಿಮ್ಮ ಪ್ರಾರ್ಥನೆ ತಡ ಆಗುತ್ತೆ. ಆ ಟೈಮ್ ದೇವರು ನಂಬಿಕೆ ನೋಡುತ್ತಾನೆ, ತಾಳ್ಮೆ ನೋಡಿದ. ಅದಕ್ಕೆ ಯೇಸು ಕ್ರಿಸ್ತನೇ ಆ ಒಂದು ಸಾಮ್ಯ ಹೇಳ್ತಾನೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ಬೇಕೆಂದು ಸಾಮ್ಯ ಹೇಳ್ತಾನೆ. ಮತ್ತು ಅಲ್ಲಿ 8ನೇ ವಾಕ್ಯ, ಈಗೆದ್ರು ಮನುಷ್ಯಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆಯನ್ನು ಕಾಣುವನು ಅಂದವನು. ಅಂದರ್ಥ ಕಡೆ ತನಕ ಆ ವಿಧವೆ ಕಡೆ ತನಕ ಆಟ ಇಟ್ಟುಕೊಂಡು ಅನ್ಯಾಧಿಪತಿ ನಾಯದ ಒಟ್ಟಿಗೆ ಅವಳು ಕಿರಿಕಿರಿ ಮಾಡಿ ನಿಮಿತ್ತವಾಗಿ ಅನ್ಯಾಗ ನಾಧಿಪತಿ ಹೇಳ್ತಾನೆ, ನಾನು ದೇವರಿಗೆ ಭಯಪಡೋದಿಲ್ಲ, ಮನುಷ್ಯರಿಗೆ ಭಯಪಡೋದಿಲ್ಲ, ಈಕೆಯ ಕಿರಿಕಿ ನಿಮಿತ್ತವಾಗಿ ನಾಮಿಡಿಕೊಡುವುದಾರೆ. ಯೇಸು ಕ್ರಿಸ್ತ ಹೇಳ್ತಾನೆ ಲೂಕನ ಬರೆದ 6ನೇ ವಾಕ್ಯದಲ್ಲಿ, ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನ ಹಗಲು ಮೊರೆ ಇಡುವಲ್ಲಿ ಆತನ ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸಿದ್ದು ನಿಮಗೆ ಹೇಳುತ್ತೇನೆ. ಈಗಿದ್ರು ಮನುಷ್ಯ ಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆಯನ್ನು ಕಾಣುವನು ಅಂದವನು. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಉತ್ತರ ತಡವಾದರೂ ಸಹ ನೀವು ಎಡೆ ಬಿಡದೆ ದೀರ್ಘ ಪ್ರಾರ್ಥನೆ ಮಾಡುತ್ತೀರೋ,
ಉತ್ತರ ಬರ್ತಾನೆ. ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿ ದೇವರು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ಆ ನಂಬಿಕೆಯಲ್ಲಿ ಯಾರು ಪಾಸ್ ಆಗ್ತಾರೆ ಬೇಸರ ಅವರು ಅವರ ಪ್ರಾರ್ಥನೆ ಹೊಂದಿಕೊಳ್ಳಿ. ಈ ರೀತಿ ನಂಬಿಕೆ ಪರಿಸ್ಥಿತಿ ಬರುವಾಗ ಗುಣಗುಟ್ಟಿದೆ ಎಡೆ ಬಿಡದೆ ಪ್ರಾರ್ಥನೆ ಮಾಡಿದರೆ ನಿಮ್ಮ ನಂಬಿಕೆಯಲ್ಲಿ ನಿಮ್ಮ ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ. ದೇವರು ನಿಮಗೆ ನ್ಯಾಯ ಮಾಡಿಕೊಡುವನಾಗಿದ್ದಾನೆ. ಮೂರನೇ ಸಂಗತಿ ನೋಡ್ತೇವೆ, ಈ ಕಷ್ಟ ನಿಮಗೆ ಬಿಡುಗಡೆ ಆಗಬೇಕಾದ್ರೆ ದೀರ್ಘ ತಾಳ್ಮೆಯುಳ್ಳವರು ಆಗಬೇಕು. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10-11ನೇ ವಾಕ್ಯದಲ್ಲಿ ಯಾಕೋಬ ಹೇಳ್ತಾನೆ, ಯೋಬನ ಜೀವಿತದಲ್ಲಿ ಬರೇ ಕಷ್ಟಗಳು ಬಂತು ಅಲ್ಲಿ ನೋಡಿದ್ರೆ ಯೋಬನು ತಾಳ್ಮೆಯಿಂದ ಸಹಿಸಿಕೊಂಡನು. ಅಂತ್ಯದಲ್ಲಿ ದೇವರು ಅವನಿಗೆ 2ರಷ್ಟು ಅವನನ್ನು ಆಶೀರ್ವಾದ ಮಾಡಿದನು. ಆ ರೀತಿ ನಿಮ್ಮ ಯಾವುದೇ ಕಷ್ಟಗಳು ಬರುವುದಾದರೆ, ಯಾವುದೇ ಹಿಂಸೆಗಳು ಬರುವುದಾದರೆ ದೀರ್ಘ ತಾಳ್ಮೆಯಿಂದ ಈಗ ಯೋಬನ ಕಾದುಕೊಂಡನು. ಆ ದೀರ್ಘ ತಾಳ್ಮೆಯಿಂದ ದೇವರ ಮೇಲಿಟ್ಟ ನಂಬಿಕೆಯನ್ನು ಬಿಟ್ಟು ಬಿಡದೆ, ಕರ್ತನ ಸಭೆಯನ್ನು ಬಿಟ್ಟು ಬಿಡದಿರುವುದರೆ ಅಂತ್ಯದಲ್ಲಿ ಈಗ ಯೋಬನ ಪಶ್ಚಾತ್ತಾಪಟ್ಟನು. ಹಾಗೆ ಪಶ್ಚಾತ್ತಾಪಡುವಾಗ ದೇವರು 2 ಪಟ್ಟು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. 2ರಷ್ಟು ನಿಮಗೆ ಆತನು ಆಶೀರ್ವದಿಸ್ತಾನೆ, ಕಷ್ಟದಿಂದ ಬಿಡುಗಡೆ ನಿಮ್ಮ ಮೇಲೆ ಕರುಣೆ ತೋರಿಸ್ತಾನೆ ಎಂಬುದರಲ್ಲಿ ಯಾಕೋಬನಲ್ಲಿ ಹೇಳ್ತಾನೆ. 4ನೇ ಸಂಗತಿ ನೋಡ್ತೇವೆ, ಸರ್ವ ಸುಗುಣವುಳ್ಳವರು ಆಗಿರ್ತೇವೆ. ಇದರ ಅರ್ಥ ನೋಡ್ತೇವೆ 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಸಾಧ್ಯತೆಯಾಗಿದ್ದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸದೆ ಕಾಪಾಡಪಡಲಿ. ನಿಮ್ಮನ್ನು ಕರೆಯುವನು ನಂಬಿಗಸ್ತನು, ಆತನ ಕಾರ್ಯವನ್ನು ಸಾಧಿಸುವನು. ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ಪ್ರತಿಯೊಬ್ಬರನ್ನು ದೇವರು ನಿತ್ಯ ಜೀವವನ್ನು ವಾಗ್ದಾನ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೆ ಪವಿತ್ರಾತ್ಮ ಎಂಬ ಮುದ್ರೆಯನ್ನು ಹಾಕಿದ್ದಾನೆ. ಅದಕ್ಕೋಸ್ಕರ ದೇವರು ನಂಬಿಗಸ್ತನು. ಯಾಕಂದರೆ ಯೇಸು ಕ್ರಿಸ್ತ ನಂಬಿಕೆ ಇಡ್ತಾರೋ, ಆತನ ಕರ್ತವ್ಯ ಅಂಗೀಕಾರ ಮಾಡ್ತಾರೋ, ನೀಲಿ ಮುಳುಗಿ ದೇಶಕೊಳ್ಳುತ್ತಾರೋ ಅವರೇ ದೇವರು ನಿತ್ಯ ಜೀವನ ವಾಗ್ದಾನ ಮಾಡಿದೆ. ಆತ ನಂಬಿಗಸ್ತ. ಅದಕ್ಕೋಸ್ಕರ ದೇವರು ಆ ನಿತ್ಯ ಜೀವವನ್ನು ಹೊಂದುವುದಕ್ಕಿಂತ ಮೊದಲು ನೀವು ಪರಲೋಕಕ್ಕೆ ಹೋಗೋ ಮೊದಲು ನಿಮ್ಮನ್ನು ಪರಿಪೂರ್ಣವಾಗಿ ನಿಮ್ಮ ಶರೀರ ಪರನ ಆತ್ಮದಲ್ಲಿ ಪರಿಪೂರ್ಣ ಪರಿಶುದ್ಧರನ್ನಾಗಿ ಮಾಡೋದಕ್ಕೋಸ್ಕರ ಇಂಥ ಕಷ್ಟಗಳು ನಿಮ್ಮ ಜೊತೆ ಬರಲಿಕ್ಕೆ ಅನುಮತಿ ಕೊಡುವಾಗ ನೀವು ಸಂತೋಷದಿಂದ ತಾಳ್ಮೆಯಿಂದ ಅದನ್ನು ಸಹಿಸಿಕೊಳ್ಳುವುದರೆ ನೀವು ಪರಿಪೂರ್ಣವಾಗಿ ಶರೀರದಲ್ಲಿಯೂ ಆತ್ಮದಲ್ಲಿಯೂ ಪರಿಶುದ್ಧರಾಗಿ ದೋಷವಿಲ್ಲದೆ ಕರ್ತನ ಬರೋಣದಲ್ಲಿ ರ್ಯಾಪ್ಚರ್ನಲ್ಲಿಯೂ ಆತನ ಸತ್ತರೂ ಪರಲೋಕ ಹೋಗ್ತೀರಿ ಎಂಬುದಾಗಿ ಇದರ ಅರ್ಥವಾಗಿದೆ. ಅದಕ್ಕೋಸ್ಕರ ನಿಮಗೆ ಏನೋ ಕಷ್ಟಗಳು ಬಂದರೂ, ಯಾವ ಶೋಧನೆ ಬಂದರೂ ಗುಣಗುಟ್ಟದೆ ಸಂತೋಷ ಸಹಿಸಿಕೊಳ್ಳಿರಿ. ದೇವರ ವಾಕ್ಯ ವಿಧೇಯರಾಗಿರಿ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ, ಕರ್ತನ ಸಭೆಯನ್ನು ಬಿಟ್ಟು ಬಿಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ಬಿಡುಗಡೆ ಕೊಡ್ತಾನೆ, ನಿತ್ಯ ಜೀವಕ್ಕೆ ನಿಮ್ಮನ್ನು ಸೇರಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರಿಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೈವ ಸಂದೇಶದ ಮುಖಾಂತರವಾಗಿ ನಿನ್ನ ಜನರನ್ನು ನೀನು ಉತ್ತೇಜನ ಮಾಡಿದ್ದಕ್ಕೋಸ್ಕರ ಯಾರು ಕಷ್ಟದಲ್ಲಿ ಹೋಗ್ತಾ ಇದ್ದರು, ರೋಗದಲ್ಲಿ ಹೋಗ್ತಾ ಇದ್ದರು, ಹಿಂಸೆಗಳನ್ನು ದೇವ ಈ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರನ್ನು ಸಂತೈಸಬೇಕು, ಪ್ರತಿಯೊಬ್ಬರಿಗೆ ನೀವು ಉತ್ತೇಜನ ಮಾಡಬೇಕು, ಪ್ರತಿಯೊಬ್ಬರಿಗೆ ಧೈರ್ಯ ಕಡಿಬೇಕು, ಪ್ರತಿಯೊಬ್ಬರು ನಿನ್ನ ಮೇಲಿಟ್ಟ ನಂಬಿಕೆಯಲ್ಲಿ ದೃಢವನ್ನು ಎತ್ತುಕೊಂಡು ಆ ನಿರೀಕ್ಷೆಯಿಂದ ಎಲ್ಲ ಕಷ್ಟ ಸಹಿಸಿಕೊಂಡು ನೀನು ವಾಗ್ದಾನ ಮಾಡಿದ ನಿತ್ಯ ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬನ ಕೃಪೆಯನ್ನು ಕೊಡಬೇಕು, ಪ್ರತಿಯೊಬ್ಬನ ಆಶೀರ್ವಾದ ಮಾಡಿಬಿಟ್ಟು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ